ಇವರು ದಂತವೈದ್ಯ ಶಿಕ್ಷಣದಲ್ಲಿ ಪಿರಿಯೋಡೆಂಟಾಲಜಿ ಮತ್ತು ಫಿಸಿಯಾಲಜಿಯಲ್ಲಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ಡೆಂಟಿಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಬಂದಿರೋದು ಅಜ್ಜಂಪುರಾಗೆ. ಸೊ ಯಾಕೆ ಅಂತಂದರೆ ಇಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನವಿಲ್ ಕ್ಲಬ್ ಆಫ್ ಅಜ್ಜಂಪುರ ಪ್ರಿನ್ಸಸ್ ಅವರು ಕರೆದಿದ್ರು. ಸೊ ಹಾಗಾಗಿ ಇವ್ರು ಬಂದಿರೋದು ನಾನು ಅಜ್ಜಂಪುರಾಗೆ. ಸೊ ಬನ್ನಿ ಹೇಗಿರುತ್ತೆ ಈ ಡಾಕ್ಟರ್ಸ್ ಡೇ ಅಂತ ನೋಡೋಣ. ಸೊ ಯಾ ಕಮ್ ಆನ್. ಸೊ ವೆಲ್ಕಮ್ ಯು ಆಲ್ ಒನ್ಸ್ ಅಗೇನ್. ಆ್ಯಂಡ್ ಇವಾಗ ನಾನು ಬಂದಿರೋದು ಬೃಂದಾವನ್ ಕನ್ವೆನ್ಷನ್ ಹಾಲ್ಗೆ. ಆ್ಯಂಡ್ ಇಲ್ಲೇ ಈ ಒಂದು ಫಂಕ್ಷನ್ ನಡೀತಿರೋದು. ಸೊ ಐ ವಾಸ್ ಸೂಪರ್ ಎಕ್ಸೈಟೆಡ್ ಟು ವಿಟ್ನೆಸ್ ದಿಸ್ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಈ ಇಡೀ ದಿನ. ಸೊ ಯಾ ಎಲ್ಲರೂ ಬಂದು ವಿಶ್ ಮಾಡಿದ್ರು ಡಾಕ್ಟರ್ಸ್ ಡೇಗೆ. ಆ್ಯಂಡ್ ಶಿ ವಾಸ್ ಸೋ ಸ್ವೀಟ್ ಟು ಟೇಕ್ ಫೋಟೋ ವಿತ್ ಮೀ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ಫಂಕ್ಷನ್ ಸ್ಟಾರ್ಟ್ ಆಯಿತು. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ದಿನ, ಈ ಒಂದು ಕ್ಷಣ, ಈ ಒಂದು ಡೇ ನಂದಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಫ್ಟರ್ ತುಂಬ 5 ವರ್ಷ ಓದಿ ಈ ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ಅಟ್ ದ ಸೇಮ್ ಟೈಮ್ ನನ್ನ ಬಗ್ಗೆ ಕಿರುಪರಿಚಯ ಮಾಡಬೇಕಾದ್ರೆ ನಂಗೆ ತುಂಬಾ ಪ್ರೌಡ್ ಅನಿಸ್ತಿತ್ತು. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸುಷ್ಮಿತಾ ಡೆಂಟಲ್ ಡಾಕ್ಟರ್. ಇವ್ರ ಬಗ್ಗೆ ಒಂದು ಕಿರುಪರಿಚಯ ಮಾಡ್ತಿದ್ದೀನಿ. ಡಾಕ್ಟರ್ ಸುಷ್ಮಿತಾ ದಂತವೈದ್ಯೆ. ಕುಮಾರಿ ಸುಷ್ಮಿತಾ ಅವರು 28 ಮಾರ್ಚ್ 1998ರಂದು ಕಡೂರಿನಲ್ಲಿ ಜನಿಸಿದರು. ಇವರು ಮೂಲತಃ ಶಿವನಿ ಹೋಬಳಿ ದಂದೂರಿನವರು. ಇವರ ತಂದೆ ದಿವಂಗತ ಸುಂದರೇಶ್, ತಾಯಿ ಸುಧಾ ಎಸ್.ಜಿ. ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಹೈವೇ ಇಂಗ್ಲಿಷ್ ಸ್ಕೂಲ್ ಕಡೂರಿನಲ್ಲಿ ಪೂರೈಸಿ, ಪದವಿ ಪೂರ್ವವನ್ನು ಆಳ್ವಾಸ್ ಕಾಲೇಜ್ ಮೂಡುಬಿದಿರೆಯಲ್ಲಿ ಪೂರೈಸಿ ಹಾಗೂ ದಂತವೈದ್ಯಕೀಯ ಶಿಕ್ಷಣವನ್ನು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರಿನಲ್ಲಿ ಪೂರೈಸಿದರು. ಪ್ರಸ್ತುತ ಇವರು ದಂತ ವೈದ್ಯರಾಗಿ ಸುಷ್ಮಿತಾ ದಂದೂರ್ ಡೆಂಟಲ್ ಕ್ಲಿನಿಕ್ ಅನ್ನು ಬೀರೂರಿನಲ್ಲಿ ಸ್ವಂತವಾಗಿ ನಡೆಸುತ್ತಿದ್ದಾರೆ. ಇವರು ಹೈವೇ ಇಂಗ್ಲಿಷ್ ಸ್ಕೂಲ್ ಕಡೂರಿನಲ್ಲಿ ವರ್ಷದ ಉತ್ತಮ ವಿದ್ಯಾರ್ಥಿನಿ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇವರು ದಂತವೈದ್ಯ ಶಿಕ್ಷಣದಲ್ಲಿ ಪಿರಿಯೋಡೆಂಟಾಲಜಿ ಮತ್ತು ಫಿಸಿಯಾಲಜಿಯಲ್ಲಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೂ 2022ರಲ್ಲಿ ಕೋವಿಡ್ ವಾರಿಯರ್ ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸಾಧನೆಯನ್ನು ಮಾಡಿದಂತಹ ಡಾಕ್ಟರ್ ಸುಷ್ಮಿತಾ ಅವರು ನಮ್ಮ ಇನ್ನರ್ವಿಲ್ ಕ್ಲಬ್ನ ಟ್ರೆಸರರ್ ಅಂದರೆ ಖಜಾಂಚಿಯಾಗಿದ್ದು ಹಾಗೂ ಕ್ಲಬ್ನ ಸದಸ್ಯೆಯಾಗಿದ್ದು ನಮಗೆ ಹೆಮ್ಮೆಯ ವಿಷಯ. ಇವರ ಬಗ್ಗೆ ಕಿರುಚು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನಗೆ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು. ಪ್ರಯುಕ್ತ ಡಾಕ್ಟರ್ ಅವರಿಗೆ ಪ್ರೆಸೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಅವರು ಏನು ಸ್ಪೆಷಲಿಸ್ಟ್ ಇದ್ದಾರಲ್ಲ ಡೆಂಟಲ್, ಅದ್ರ ಬಗ್ಗೆ ಅವರು ಮಾಹಿತಿನ ಕೊಡ್ತಾರೆ. ನಮಸ್ಕಾರ, ನಾನು ಸುಷ್ಮಿತಾ. ಡಾಕ್ಟರ್ಸ್ ಡೇ ಇರೋದ್ರಿಂದ ಎಲ್ಲ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಸ್ಟ್ರೀಮ್ಗೆ ಬರ್ತೀನಿ, ಬಟ್ ನನ್ನ ಸ್ಟ್ರೀಮಿಗೆ ಬಂದ್ರೂ ಅದು ಎಲ್ಲ ಸ್ಟ್ರೀಮಿಗೂ ಒಂಥರ ಮೇನ್ ಅಂಬಾಸಡರ್ ಥರನೇ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ದಟ್ಸ್ ಇಟ್. ಏನಿಲ್ಲ, ಎಲ್ಲ ವಿಚಾರದಲ್ಲೂ, ಎಲ್ಲ ಹೆಲ್ತ್ ವಿಚಾರದಲ್ಲೂ ಬಂದಾಗ ಫಸ್ಟ್ ನಾವು ಮಾಡೋದು ಅದೇ ಅಲ್ಲ, ಏನು ತೋರಿಸ್ತೀವಿ. ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ, ಎಲ್ಲರೂ ಕಾಯಿಲೆಗಳು ಅಷ್ಟೇ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳೋದು. ಸೊ ಡೆಂಟಲ್ ಅಂತ ಬಂದಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಬೇಸಿಕ್ ಆಗಿ ಕಾಣಿಸ್ಕೊಳ್ಳೋದು ಊಟ ಸಲುವಾಗಿ, ಅದಾದ್ಮೇಲೆ ಬಾಯಿ, ಅದಾದ್ಮೇಲೆ ಲೇಡೀಸ್ ಅಲ್ಲಿ ಸ್ಪೆಷಲಿ ಹೊಸದು. ಇದಾದ್ಮೇಲೆ ಕೇಕ್ ಕಟಿಂಗ್ ಕೂಡ ಇತ್ತು. ಸೊ ಸರ್ಪ್ರೈಸಿಂಗ್ಲಿ ತುಂಬ ಖುಷಿ ಆಯಿತು ಈ ಒಂದು ಕೇಕಿಗೆ. ಸೊ ಥ್ಯಾಂಕ್ ಯು ಸೋ ಮಚ್.
ಡಾಕ್ಟರ್ಸ್ ಡೇ. ಇನ್ನೂ ಚೆನ್ನಾಗಿ ಬೆಳೀಲಿ, ಒಳ್ಳೆ ಹೆಸರು, ಕೀರ್ತಿ, ಯಶಸ್ಸು ಸಿಗ್ಲಪ್ಪ. ನನಗೆ ಈ ಒಂದು ಕ್ಷಣ, ಈ ಒಂದು ದಿನದಲ್ಲಿ ತುಂಬಾ ಮೆಮೊರೇಬಲ್ ಆ್ಯಂಡ್ ಮೂಮೆಂಟ್ ಆಫ್ ದಿ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಬ್ಬರು ಬಂದು ನನಗೆ ಕೇಕ್ ತಿನ್ನಿಸಿ ನನ್ನ ಬಾಯಿನ ಸಿಹಿ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು. ಐ ವಾಸ್ ಸೂಪರ್ ಹ್ಯಾಪಿ ಆ್ಯಂಡ್ ಐ ವಾಸ್ ಸೂಪರ್ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಲ್ ದ ಲೇಡೀಸ್ ಆಫ್ ಇನ್ನವಿಲ್ ಕ್ಲಬ್ ಆಫ್ ಅಜ್ಜಂಪುರ ಪ್ರಿನ್ಸಸ್. ತುಂಬ ಖುಷಿ ಆಯ್ತು ಬಿಕಾಸ್ ನನಗಿಂತ ಏಜಲ್ಲಿ ದೊಡ್ಡವರಾಗಿದ್ರು ಅಷ್ಟು ಪ್ರೀತಿಯಿಂದ, ಅಷ್ಟು ಒಳ್ಳೆ ಮನಸ್ಸಿಂದ ನನಗೆ ವಿಶ್ ಮಾಡಿದ್ರು ಅಂತ. ಥ್ಯಾಂಕ್ ಯು ಆಲ್. ಇವಾಗ ಒಂದು ಗ್ರೂಪಿಗೆ ಟೈಮ್, ಸೊ ಮೆಮೊರಬಲ್ ಆಗಿರಲಿ ಅಂತ ಈ ಒಂದು ಗ್ರೂಪಿಗೆ ತೊಗೊಂಡ್ವಿ. ಇದಾದಮೇಲೆ ನನಗೋಸ್ಕರ ಒಂದು ಸನ್ಮಾನ ಕೂಡ ಇಟ್ಕೊಂಡಿದ್ರು. ಐ ವಾಸ್ ಸೂಪರ್ ವೆಲ್ಮ್ಡ್ ಆ್ಯಂಡ್ ನಂಗೆ ನಿಜವಾಗ್ಲೂ ಈ ಒಂದು ಮೂಮೆಂಟ್ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ವಾಸ್ ಸೂಪರ್ ಹ್ಯಾಪಿ, ಪ್ರೌಡ್, ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಡಾಕ್ಟರ್ಸ್ ಡೇ ಗಿಫ್ಟ್. ಇನ್ನೂ ಒಂದು ಮೂಮೆಂಟ್ ಆಫ್ ದ ಡೇ ಇದೆ, ಅದು ಇದು ಬಿಕಾಸ್ ಪ್ರತಿಯೊಬ್ಬರು ಬಂದು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು ಆ್ಯಂಡ್ ಖುಷಿಪಟ್ಟರು, ಬ್ಲೆಸ್ ಮಾಡಿದ್ರು, ಒಳ್ಳೇದಾಗಲಿ ಅಂತ ಹಾರೈಸಿದ್ರು. ಯಾ ಐ ಆಮ್ ಸೂಪರ್ ಬ್ಲೆಸ್ಡ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಎವ್ರಿ ವುಮೆನ್ಸ್ ಓವರ್ ದೇರ್. ಅಲ್ಲಿ ಸೇರಿರೋ ವುಮೆನ್ಸಲ್ಲೂ ಕೂಡ ಎಲ್ಲರೂ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿರ್ತಾರೆ, ಒಂದೊಂದು ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡಿರ್ತಾರೆ. ಬಟ್ ಅದರಲ್ಲಿ ನನ್ನನ್ನು ಗುರುತಿಸಿ ನನ್ನನ್ನು ಈ ಒಂದು ಡಾಕ್ಟರ್ಸ್ ಡೇಗೆ ಇನ್ವೈಟ್ ಮಾಡಿದ್ರು. ಆ್ಯಂಡ್ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಲೈಕ್ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಐ ಆಮ್ ಸೂಪರ್ ಹ್ಯಾಪಿ. ನಿಜವಾಗ್ಲೂ ನನ್ನ ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ನನಗೆ ಇವತ್ತು ಅನ್ನಿಸ್ತು. ಬಿಕಾಸ್ ಒನ್ ಥಿಂಗ್, ನಾವು ಲೇಡೀಸ್ ನೋಡಿದಾಗ ಆಬ್ವಿಯಸ್ಲಿ ಕಾಂಪಿಟೇಷನ್ ಇರುತ್ತೆ ಅಂತ ನಾರ್ಮಲಾಗಿ ಅಂತ ಅಂದ್ಕೊತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಮೂಮೆಂಟಲ್ಲಿ ಹಂಗೆ ಅನಿಸ್ತು. ಅದು ವಾಸ್ ಸೂಪರ್ ಸಪೋರ್ಟಿವ್, ಸೂಪರ್ ಹ್ಯಾಪಿ, ಸೂಪರ್ ಪಾಸಿಟಿವ್ ಅಂತ. ಆ್ಯಂಡ್ ಐ ವಾಸ್ ಸೂಪರ್ ಹ್ಯಾಪಿ. ಸೊ ಯಾ, ಹೆಂಗಿತ್ತು? ಕ್ಲಬ್ಬಿಂದ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ರು. ಸೊ ಬೋಂಡ, ಉಪ್ಪಿಟ್ಟು, ಕೇಸರಿ ಬಾತ್ ಪ್ರತಿಯೊಂದು ಕೂಡ ಇತ್ತು. ಹೌದು, ನೀವು ಬರ್ತಾ ಇದ್ದೀರಾ? ಇವರು ತಿಶಾ ಮೇಕೋವರು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಖುಷಿ ಆಯಿತು ಕಣವ, ನೀನು ಬಂದಿದ್ದು ತುಂಬ ಖುಷಿ ಆಯಿತು. ನನಗೆ ನಿಜವಾಗ್ಲೂ ಖುಷಿಯಾದ ವಿಚಾರ ಏನು ಗೊತ್ತಾ, ನಮ್ಮನ್ನು ಬೆಳೆದಿದ್ದು ಹುಡುಗಿ ನೀನು. ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ನಮ್ಮದು, ನಮ್ಮ ಕ್ಲಬ್ಬಿಂದು. ನಿಂದು ಫುಲ್ ಸರ್ವಿಸ್, ಫುಲ್ ನಿನ್ನ ಕ್ಲಬ್ ಮೆಂಬರು. ಸೊ ಎವ್ರಿ ಇಯರ್ ಹಾನರ್ಗೆ ನೀನು ಹಾಜರಿರಬೇಕು. ಕೊಟ್ಟಿದೆಯಲ್ಲ, ತುಂಬ ಚೆನ್ನಾಗಿದೆ, ಸಖತ್ತು ಚೆಂದ ಆಯಿತು. Thank you for the honor. Thank you for inviting. Thank you for joining me to this. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಈ ಬ್ಲಾಗಲ್ಲಿ ಬರ್ತೀರಾ ನೋಡಿ. ಹಾಂ, ಹೊರಟೆ.
ಇದು ನಮ್ಮ ಫಸ್ಟ್ ಪೇಷಂಟ್ ಬಂದಿದೆ ಈ ಗ್ರೂಪಿಂದ. ಒಂದು ಬ್ಲಾಗ್ ನೋಡಿ ಆಮೇಲೆ. ಬಾಯ್, ಥ್ಯಾಂಕ್ ಯು, ಬಾಯ್ 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 ಎಲ್ಲರಿಗೂ ಬಾಯ್. ಯೂಟ್ಯೂಬ್ ಬ್ಲಾಗ್ ನೋಡಿ ಫಾರ್ ಮೋರ್ ಡೀಟೇಲ್ಸ್. ಎಲ್ಲರೂ ಯೂಟ್ಯೂಬ್ ಬ್ಲಾಗ್ ನೋಡಿ. ಓಕೆ, ಇಲ್ಲಿ ಬನ್ನಿ. ಹೆಂಗ ಅನಿಸ್ತು ಅಕ್ಕ ಇವತ್ತು? ಈ ಕಡೆ ಬನ್ನಿ. ಹೆಂಗಿತ್ತು? ಇದಂಗಿದೆ ಗಿಫ್ಟ್? ಸೂಪರ್ ಆಗಿದೆ. ಎಸ್ ಅಕ್ಕ ಬನ್ನಿ ಅಕ್ಕ, ಚೆನ್ನಾಗಿದೆ. ಇಲ್ಲಿ ಬಂದು ಪ್ಲೇಸ್ ಮಾಡಿದ್ವಿ. ಇದು ಸನ್ಮಾನ ಮಾಡಿದ್ರು, ಈ ತರ ಒಂದು ಗಿಫ್ಟ್ ಕೊಟ್ರು ಅಂತ. ಇಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನ್ ಗಿಫ್ಟ್ ಅಂತ ನೋಡೋಣ. ಇದಾಗಿತ್ತು ನನ್ನ ಬಿಗ್ ಡೇ ಡಾಕ್ಟರ್ಸ್ ಡೇ ವ್ಲಾಗ್. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್, ನಿಮ್ಮ ಡೆಂಟಿಸ್ಟ್ ಕನ್ನಡತೆಯಿಂದ. ಥ್ಯಾಂಕ್ ಯು